ಚಿಕ್ಕ ವಯಸ್ಸಲ್ಲಿ ಸಮ್ಮರ್ ಹಾಲಿಡೇಸ್ ಬಂದ್ಬಿಟ್ರೆ ಸಾಕು, ಈ ಗಸಗಸೆ ಮರದ ಮೇಲೆ ಹತ್ ಕುತ್ಕೊಂಡ್ಬಿಟ್ಟು ನಾನು ಅಕ್ಕಪಕ್ಕದ ಮನೆ ಮಕ್ಕಳೆಲ್ಲ ಒಂದು ತಟ್ಟೆ ಹಿಡ್ಕೊಂಡು ಕೂತಿರ್ತಾ ಇದ್ವಿ. ಹೇ ಎವ್ರಿವನ್, ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಈ ಸಮ್ಮರ್ ಹಾಲಿಡೇಸ್ ಬಂದ್ಬಿಟ್ರೆ ಸಾಕು, ಗಸಗಸೆ ಮರ ಹತ್ತಿ ಅಲ್ಲಿರೋ ಹಣ್ಣುಗಳು ಕಿತ್ಕೊಂಡು ತಿನ್ನೋದೇ ಒಂದು ದೊಡ್ಡ ಲೈಫ್ ನಮ್ ಮಿಷನ್ ಆಗಿರ್ತಾ ಇತ್ತು. 4-5 ಜನ ಮಕ್ಕಳು ಕುತ್ಕೊಂಡ್ಬಿಡ್ತಾ ಇದ್ವಿ. ಎಲ್ಲರೂ ಒಂದು ತಟ್ಟೆಗೆ ಎಲ್ಲ ಕಿತ್ತಿರೋ ಹಣ್ಣುಗಳೆಲ್ಲ ಹಾಕ್ಬೇಕಾಗಿತ್ತು. ಅದರಲ್ಲಿ ಹಣ್ಣು ಯಾವುದು, ಕಾಯಿ ಯಾವುದು, ದಪ್ಪದು ಚಿಕ್ಕದು ಆ ತರ ಎಲ್ಲ ಫುಲ್ ಕಿತ್ತ ಮೇಲೆ ಡಿವೈಡ್ ಮಾಡ್ಕೊಂಡು ಈಕ್ವಲ್ ಶೇರ್ ಇಂದ ತಿಂತಾಕೋತಿರ್ತಾರೆ. ಹೆಲ್ತಿಗೆ ಎಷ್ಟು ಒಳ್ಳೇದು ಕೆಟ್ಟದು ಅದ್ ನಂಗೆ ಗೊತ್ತಿಲ್ಲ, ಬಟ್ ಇದನ್ನ ತಿನ್ಕೊಂಡೇ ನಮ್ ಚೈಲ್ಡ್ಹುಡ್ ಸಮ್ಮರ್ ಹಾಲಿಡೇಸ್ ನಾವು ಕಳ್ದಿರೋದು. ಮರದ ಮೇಲೆ ಹತ್ ಕೂತಿದ್ರೆ ಆ ಮರದ ಓನರ್ ಬಂದ್ಬಿಟ್ಟು ನಮಗ್ ಕಡ್ಡಿ ತಗೊಂಡು ಅಟ್ಟಾಡ್ಸ್ಕೊಂಡ್ ಬರೋರು, ಮರದಿಂದ ಜಂಪ್ ಹೊಡ್ದು ಎತ್ತ ಬಿದ್ದ ಅಂತ ಓಡ್ತಾ ಇದ್ವಿ. ಕೊನೆಗೆ ಅವ್ರ ಕಣ್ ತಪ್ಸಿ ಒಂದ್ ಸೈಡ್ ಅಲ್ಲಿ ಔಸ್ಕೊಂಡು ಆದ್ರೂ ಡಿವೈಡ್ ಮಾಡ್ಕೊಂಡೆ ಈಕ್ವಲ್ ಶೇರ್ ಅಲ್ಲೇ ತಿನ್ಬೇಕಾಗಿತ್ತು. ಒಂಥರ ಲಾಯಲ್ ಟು ದ ಟ್ರೈಬ್ ಅಂತಾರಲ್ಲ ಆ ತರ. ಈ ಲೈಫ್ ಎಲ್ಲ ಹಳ್ಳಿ ಕಡೆನೆ ಜಾಸ್ತಿ, ಇವಾಗ ಸಿಟಿ ಲೈಫ್ ಅಲ್ಲಿ ಇದೆಲ್ಲ ತುಂಬಾ ಕಮ್ಮಿ. ಗಸಗಸೆ ಮಾತ್ರ ಅಲ್ಲ, ಮಾವನ್ಕಾಯಿ, ಸೀಬೆಕಾಯಿ, ವಾಟರ್ ಆಪಲ್, ಈ ತರ ಏನೇನೋ ಯಾರ್ಯಾರ ಮನೇಲಿ ಏನೇನ್ ಬಿಡುತ್ತೆ ಅನ್ನೋದು ಕಂಡು ಹಿಡ್ಕೊಂಡ್ಬಿಟ್ಟು ಅವ್ರ ಮನೇಲಿ ಅದನ್ನ ಕತ್ಕೊಂಡು ತಿನ್ನೋದ್ರಲ್ಲೇ ಜಾಸ್ತಿ ಮಜಾ ಬರ್ತಾ ಇತ್ತು. ನೀವುಗಳು ಚಿಕ್ಕವರಿದ್ದಾಗ ಕದ್ದಿಂಗ್ ತಿಂದಿದ್ದೀರಾ ನಂತರ?